ಹೆದ್ದಾರಿ ಮಧ್ಯೆ ಪಾರ್ಕ್ ಮಾಡಲಾದ ಲಾರಿಗೆ ಕಾರು ಡಿಕ್ಕಿ, ಇಬ್ಬರಿಗೆ ಗಂಭೀರ ಗಾಯ. ಹೆಜಮಾಡಿಯ ಟೋಲ್ ಪ್ಲಾಜಾದ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಬಹುತೇಕ ಮಧ್ಯಭಾಗದಲ್ಲಿ ನಿಲ್ಲಿಸಿದ ಲಾರಿಯೊಂದಕ್ಕೆ ಇನೋವಾ ಕಾರೊಂದು ಡಿಕ್ಕಿಯಾದ ಪರಿಣಾಮ ಕಾರಲ್ಲಿದ್ದ ಇಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ. ಗಾಯಗೊಂಡವರು ಕೋಡಿಕೆರೆ ನಿವಾಸಿ ಲೋಕೇಶ್ 43 ವರ್ಷ ಹಾಗೂ ಕುಲಾಯಿ ನಿವಾಸಿ ವಿರಾಜ್ 29 ವರ್ಷ. ಇವರು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ಮುಂಜಾನೆ 3ರ ಸುಮಾರಿಗೆ ಮರಳಿ ಬರುತ್ತಿದ್ದು, ಹೆಜಮಾಡಿ ಟೋಲ್ ಗೇಟಿನ ಕೆಲವೇ ಮೀಟರ್ಗಳ ಅಂತರದಲ್ಲಿ ಮರದ ದಿಣ್ಣೆ ಸಾಗಾಟದ ಲಾರಿಯೊಂದು ಯಾವುದೇ ಸಿಗ್ನಲ್ ಬೆಳಕನ್ನು ಹಾಕದೆ ಹೆದ್ದಾರಿ ಮಧ್ಯದಲ್ಲೇ ಲಾರಿಯನ್ನು ಪಾರ್ಕ್ ಮಾಡಿದ್ದು, ಇದು ಗಮನಕ್ಕೆ ಬಾರದೆ ಲಾರಿಯ ಹಿಂಭಾಗಕ್ಕೆ ಕಾರು ಡಿಕ್ಕಿಯಾಗಿದೆ. ಡಿಕ್ಕಿಯಾದ ರಭಸಕ್ಕೆ ಕಾರಿನ ಟಾಪ್ ಸಹಿತ ಮುಂಭಾಗ ಗುರುತು ಪತ್ತೆ ಮಾಡಲಾಗದಷ್ಟು ನಜ್ಜುಗುಜ್ಜಾಗಿದೆ. ಅದರೆಡೆಯಲ್ಲಿ ಸಿಲುಕಿದ ವಿರಾಜರನ್ನು ಹೊರತೆಗೆಯಲು ಸುಮಾರು 1 ಗಂಟೆ ಕಾಲ ಶ್ರಮಿಸಲಾಗಿದೆ ಎನ್ನುತ್ತಾರೆ ಸ್ಥಳೀಯರು. ಇಬ್ಬರನ್ನು ಮುಕ್ಕ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆಯ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂಬುದಾಗಿ ಅವರ ಮಿತ್ರ ವಲಯ ತಿಳಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಹೆಜಮಾಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೋಹನ್, ಈ ಭಾಗದಲ್ಲಿ ನಿರಂತರ ಅಪಘಾತಗಳು ನಡೆಯುತ್ತಿದ್ದು, ಈ ಪ್ರದೇಶ ಅಪಘಾತ ವಲಯವಾಗಿ ರೂಪುಗೊಳ್ಳುತ್ತಿದೆ. ಹತ್ತಿರದಲ್ಲೇ ಶಾಲೆ ಇದ್ದು ಮಕ್ಕಳು ಅಡ್ಡಾಡುವ ಪ್ರದೇಶ ಇದಾಗಿದೆ. ರಸ್ತೆ ಮಧ್ಯಭಾಗದಲ್ಲಿ ಇರಿಸಲಾದ ಕಾಂಕ್ರೀಟ್ ವಿಭಜಕಗಳು ಅಪಘಾತವನ್ನು ತಡೆಯುವ ಬದಲಾಗಿ ಅಪಘಾತಕ್ಕೆ ಕಾರಣವಾಗುತ್ತಿದೆ. ಈ ರಸ್ತೆ ವಿಭಜಕಕ್ಕೆ ಯಾವುದೇ ರೀತಿಯ ಮಿಂಚುವ ಸ್ಟಿಕ್ಕರ್ ಅಳವಡಿಸದ ಕಾರಣ ರಾತ್ರಿ ಸಮಯ ರಸ್ತೆ ವಿಭಜಕಕ್ಕೆ ವಾಹನಗಳು ಡಿಕ್ಕಿಯಾಗುತ್ತಿದೆ. ಇದೇ ಸ್ಥಳದಲ್ಲಿ ಕೆಲವು ಸಮಯಗಳ ಹಿಂದೆ ಬರ್ತ್ಡೇ ಯುವಕನೋರ್ವ ಅಪಘಾತಕ್ಕೆ ಬಲಿಯಾಗಿರುವುದು ಸ್ಮರಿಸಬಹುದಾಗಿದೆ. ಈ ಎಲ್ಲ ಅವ್ಯವಸ್ಥೆಗಳ ಬಗ್ಗೆ ಕೆಲವು ದಿನಗಳ ಹಿಂದೆ ಸ್ಥಳಕ್ಕೆ ಆಗಮಿಸಿದ ಉಡುಪಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನಗಳಾಗಿಲ್ಲ ಎನ್ನುತ್ತಾರೆ. 15 ದಿನ ದುಂಬು DC ಬತ್ತಿತ್ತೇರು ಇಡೆಗೆ 2ವರೆಗೆ ಒಂದೇ ಸ್ಪಾಟ್ ಅಂಡ್ ಆನಿಲಾರು ನೆಗ್ಲೆಕ್ಟ್ ಉತ್ತರ ಕೊಡ್ತಾರೆ. ಎಂಗು ಲೈಟ್ ಪಾಡ್ರೆ ಬಂಡ ಒಕ್ಕ ಬ್ಯಾರಿಗೇಡ್ ಪಾಡ್ರೆ ಬಂಡ ಶಾಲೆ ಉಂಡು ಬಂಡ ಆರು ಅದೆಲ್ಲ ಮಾಡ್ತೇನೆ ಅಂತ ಅವರ ಹತ್ರ ತಿಮ್ಮಪ್ಪನ ಹತ್ರ ಮಾತನಾಡಿ ಪಾತೇರಿಯರು ಒಕ್ಕ ಲಕೊಂಡೇರು ಪೋಯರು ಅದಾಗನೆ ಒಂದು 5 ನಿಮಿಷಲ್ಲಿ ಎತ್ತಿದ್ದಾರೆ ಎಂಕಳ್ಳ ಪಾತೇರ್ರೆ ಅವಕಾಶನೇ ಕೊಡ್ತಿದ್ದಾರೆ ಎಂಕುಳು ಆತ ಪಾತೇರ್ನಾಗ ಆ ಪಂಚಾಯತಿ ಎಂಕುಳು ಅಧ್ಯಕ್ಷರು ಇರ್ತಿದ್ದಾರೆ. ಯಾನಿತ್ತೆ ಪಾಂಡಣ್ಣ ಇತ್ತೆ ಕೆಲವು ಜನ ಇತ್ತು ಎಂಕುಳು ಪಂಚಾಯತ್ ಅದನ್ನು ಕೇನಂತೆ ನೆಗ್ಲೆಕ್ಟ್ ಮಾಡ್ತು ಬೋಗ್ತಾರೆ. ಶಾಲೆ ಬಂಡಲ್ಲ ಅರ್ಥನೆ ಮಾಡಿದ್ದೇವೆ ಬೊಕ್ಕ ಶಾಲೆದಲ್ಲ ನೀರು ಉಂಟು ಬಂಡ ಅದನ್ನು ಸರಿ ಪಂಚಾಯತಿ ಎಂಕುಳು ಮೀಟಿಂಗ್ ಎದಗಲ ನೆತ್ತ ಬಗ್ಗೆನೇ ಪ್ರತಿ ಮೀಟಿಂಗ್ ಎಲ್ಲ ಪಾತೇರೊಂದುಲ್ಲ ನೆಟ್ಟ ಆಕ್ಸಿಡೆಂಟ್ ಆಪುಂಡು ದಿನಾಲ ಆಕ್ಸಿಡೆಂಟ್ ವ್ಯಾಪಾರ ಉಂಡಲ್ಲ ಮಾರ್ಗದ ನಡುಟೆ ಇಪ್ಪುಂಡು ಗಾಡೀಲು ದಿನ ಡೈಲಿ ಪೋನಕಲ್ಲ ಎಂಕುಲು ನೆಡ್ದು ಪೋ ಪಾಂಡಲ ಹಾಕುಲು ಗಾಡಿ ಜಪ್ಪುಜೇರು ಮಸ್ತ್ ಆಕ್ಸಿಡೆಂಟ್ ವಾರಡೊಂಜಿ ನೆಟ್ಟ ಅವಂದೇನು ಅವೆಲ್ಲ ನಮ್ಮ ಸಿಡ ಬಂತ ಎಂಕುಲು ಇದು ಕೊಡೆನೇ ಅದನ್ನು ಕೋಡೆ ಒಂದು ರಾತ್ರಿ 3 ಗಂಟೆಗೆ ಉಂಟು ದಿನ ಗಾಡಿ ರೋಡದ ಮಧ್ಯಾಹ್ನದ ಇತ್ತಿನ ಗಾಡಿ ಬತ್ತು ತಾಂಟದೆ ಇನೋವಾ ಗಾಡಿ ಅದು ಮಸ್ತ್ ಬೆಟ್ಟಾತ 2 ಜನಕ್ಕಳು ಒಂಜಂತ ತಿರ್ತು ಸೊಂಟೋರು ತಿರ್ತು ಉಂದಾತನು ಒಂಜನಂತ ಕೈಕ ಉಂದಾತ. ಸ್ಥಳಕ್ಕೆ ಪಡುಬಿದ್ರಿ ಪೊಲೀಸರು ಆಗಮಿಸಿದ್ದು, ಟೋಲ್ ಸಿಬ್ಬಂದಿಗಳ ನೆರವಿಂದ ಅಪಘಾತ ವಾಹನಗಳನ್ನು ಬದಿಗೆ ಸರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ.